ಧರ್ಮಸ್ಥಳದ ಈ ಬುರುಡೆ ಗ್ಯಾಂಗ್ನ ಒಂದು ಕೇಸ್ ಬಗ್ಗೆ ನಮ್ಗೆ ಇವತ್ತು ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಅಲ್ಲಿ ಅದು ಪೋಸ್ಟಲ್ ಅಲ್ಲಿ ಬರುತ್ತೆ. ಆದ ಕಾರಣ ನಿಮ್ಮ ಎಲ್ಲರ ಮುಂದೆ ಇದನ್ನು ಇಡಬೇಕು ಅಂತ ಹೇಳೋ ಉದ್ದೇಶಕ್ಕಾಗಿ ಈ ಒಂದು ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಈ ಲೆಟರ್ ಅಲ್ಲಿ ಚಿನ್ನಯ್ಯನನ್ನ ವಿ ಅಂತ ಪರಿಗಣಿಸ್ತಾರೆ. ಅಂದ್ರೆ ಈ ಚಿನ್ನಯ್ಯನ ಐಡೆಂಟಿಟಿ ರಿವೀಲ್ ಆಗ್ಲಿಕ್ಕೆ ಮುಂಚೆ ಮಾಡಿರುವಂತ ಡ್ರಾಫ್ಟ್ ತರ ಇದೆ ಇದು. ಚಿನ್ನಯ್ಯ ಅಂತ ಹೇಳೋ ವ್ಯಕ್ತಿ ಏನಿದ್ದಾನೆ, ಇವನು ಬರೀ ಒಂದು ಪಾತ್ರಧಾರಿ. ಇವನ ಹಿಂದೆ ಇರುವ ಸೂತ್ರಧಾರಿ ಬೇರೆ ಇದ್ದಾರೆ. ಹಾಗಿದ್ರೆ ಚಿನ್ನಯ್ಯನಿಗೆ ಈ ಒಂದು ಷಡ್ಯಂತರವನ್ನ ಮಾಡಬೇಕು ಅಂತ ಪ್ರೀ ಪ್ಲಾನ್ ಮಾಡಿ ಇದನ್ನ ಕೆಲವೊಂದು ಸೂತ್ರಧಾರಿಗಳು. ವೀಕ್ಷಕರೇ ನಮಸ್ಕಾರ, ಇನ್ಸೈಟ್ ರಶ್ ನ್ಯೂಸ್ ನ ಈ ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ. ವೀಕ್ಷಕರೇ, ನೀವೆಲ್ಲ ನೋಡಿದೀರಾ, ಒಂದು 3 ತಿಂಗಳ ಹಿಂದೆ ಇನ್ಸೈಟ್ ರಶ್ ನ್ಯೂಸ್ ನ ಒಂದು ಇಂಟರ್ವ್ಯೂ ಕರ್ನಾಟಕದಾದ್ಯಂತ ಒಂದು ಸಂಚಲನವನ್ನ ಮೂಡಿಸಿತ್ತು. ಅಮ್ಮ, ನಾನು ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳ? ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರ್ಲಿಲ್ಲ ನಿಮ್ಗೆ? ಹೌದು, ನಾನು ಹೇಳ್ತಾ ಇರುವಂತದ್ದು ಧರ್ಮಸ್ಥಳದ ಈ ಬುರುಡೆ ಗ್ಯಾಂಗ್ ನ ಒಂದು ಕೇಸ್ ಬಗ್ಗೆ. 22 ಆಗಸ್ಟ್ 2025 ನಾವು ಒಂದು ಇಂಟರ್ವ್ಯೂ ಮಾಡ್ತೀವಿ. ಆ ಇಂಟರ್ವ್ಯೂ ಅಲ್ಲಿ ಸುಜಾತಾ ಭಟ್ ಎಂಬಾಕೆ ತಾನು ಒಂದು ಕೊಟ್ಟಂತ ಕಂಪ್ಲೇಂಟ್, ನನಗೆ ಅನನ್ಯ ಭಟ್ ಅಂತ ಹೇಳುವ ಮಗಳಿದ್ಲು, ಅವಳನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳುವಂತದ್ದೆಲ್ಲ ಸುಳ್ಳು ಅಂತ ನಮ್ಮ ಒಂದು ಇಂಟರ್ವ್ಯೂ ಅಲ್ಲಿ ತಪ್ಪೊಪ್ಪಿಗೆಯನ್ನ ಕೊಡ್ತಾಳೆ. ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಆದ್ಮೇಲೆ ಧರ್ಮಸ್ಥಳದ ಒಂದು ಕೇಸ್ನ ಆಯಾಮವೇ ಬದಲಾಗತ್ತೆ. ಈ ಇಂಟರ್ವ್ಯೂ ಆದ ಮರುದಿನ ಅಂದ್ರೆ 23 ಆಗಸ್ಟ್ 2025ಕ್ಕೆ ಚಿನ್ನಯ್ಯ ಅಂತ ಹೇಳೋ ವ್ಯಕ್ತಿಯ ಅರೆಸ್ಟ್ ಆಗತ್ತೆ. ಸೊ ಇದನ್ನೆಲ್ಲ ನೀವು ನೋಡಿದೀರಾ. ಆದ್ರೆ ನಾನಿವತ್ತು ಹೇಳಲಿಕ್ಕೆ ಬಂದಿರುವಂತದ್ದು ಈ ಕೇಸ್ನ ಇನ್ನೊಂದು ಇಂಟ್ರೆಸ್ಟಿಂಗ್, ಸಂಚಲನ ಸೃಷ್ಟಿಸುವಂತಹ ಒಂದು ಮಾಹಿತಿ. ನಮ್ಗೆ ಇವತ್ತು ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಅಲ್ಲಿ ಅದು ಪೋಸ್ಟಲ್ ಅಲ್ಲಿ ಬರುತ್ತೆ. ಯಾರೋ ಒಬ್ಬ ಅನ್ನೋನ್ ವ್ಯಕ್ತಿ ಕಳಿಸಿದಾನೆ. ನಾವು ಇದನ್ನ ಈ ಲೆಟರ್ ಅನ್ನು ಓದಿದ ಕೂಡಲೇ ನಮಗೆ ಒಂಥರ ಚಿಲ್ ಅನ್ಸತ್ತೆ. ಏನಿದು, ನಮಗೆ ಯಾಕೆ ಕಳಿಸಿದ್ರು ಅಂತ ಹೇಳೋ ಮಾಹಿತಿಯೂ ನಮಗಿಲ್ಲ. ಈ ಲೆಟರ್ ಓದಿದಾಗ ನಮ್ಗನ್ನಿಸ್ತು ಇದು ಡಿಜಿ ಅವರಿಗೆ ಸಬ್ಮಿಟ್ ಮಾಡಿರುವಂತ ಲೆಟರ್ನ ಕೆಲವು ಆಯ್ದ ಪುಟಗಳು ಅಂತ. ಡಿಸೆಂಬರ್ 4ಕ್ಕೆ SITಯ ಮುಖ್ಯಸ್ಥರಾದಂತ ಪ್ರಣಬ್ ಮೊಹಂತಿ ಅವರು ಕೂಡ ಒಂದು ಹೇಳಿಕೆಯನ್ನ ಪತ್ರಿಕೆಗಳಲ್ಲಿ ಕೊಟ್ಟಿದ್ರು. ನಾವು ಇನ್ನೂ ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ, ನಾವು ಬರೀ ವರದಿಯನ್ನ ಡಿಜಿ ಅವರಿಗೆ ಕೊಟ್ಟಿದ್ದೀವಿ, SIT ತನಿಖೆ ಇನ್ನೂ ಮುಗಿದಿಲ್ಲ, ಇನ್ನೂ ನಡೀತಾನೆ ಇದೆ ಅಂತ. ಹಾಗಿದ್ರೆ ಈ SIT ತನಿಖೆ ನಡೆಯುವ ಹಂತದಲ್ಲಿ ಆ ವರದಿ ಇದು ಆಗಿರ್ಬೋದಾ, ಅಥವಾ ಈ ಒಂದು ಲೆಟರ್ ಏನ್ ಸಿಕ್ಕಿದೆ ನಮ್ಗೆ ಬಹಳ ಮಹತ್ವದ್ದು. ಡಿಸೆಂಬರ್ 4ನೇ ತಾರೀಕಿಗೆ ಪ್ರಣಬ್ ಮೊಹಂತಿ ಅವರು ಕೂಡ ಒಂದು ಹೇಳಿಕೆಯನ್ನ ಪ್ರೆಸ್ ಅಲ್ಲಿ ಹೇಳ್ತಾರೆ. ನಾವು ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ, ನಾವು ಕೊಟ್ಟಿರುವಂತದ್ದು ವರದಿ ಮಾತ್ರ ಡಿಜಿ ಅವರಿಗೆ ಅಂತ. ನಮ್ಗೆ ಇವಾಗ ದೊರಕಿರುವಂತ ಈ ಲೆಟರ್ ಅಲ್ಲಿ ಕೆಲವು ಆಯ್ದ ಪುಟಗಳಿವೆ. ಅದು ಕೂಡ ಆ ಡಿಜಿ ಅವರಿಗೆ ಕೊಟ್ಟಿರುವ ಲೆಟರ್ನ ವರದಿಯ ಕೆಲವು ಪುಟಗಳು ಇರ್ಬೋದಾ ಅಂತ ಹೇಳೋ ಸಂಶಯ ಕೂಡ ನಮ್ಗಿದೆ. ನಾವು ಈಗ ಈ ಲೆಟರ್ ಏನ್ ಬಂತು ಅದನ್ನ ನಾವು ಓದಿದಾಗ ನಮ್ಗೆ ಇದರಲ್ಲಿ ಇರುವಂತ ಕೆಲವು ಅಂಶಗಳು ಒಂದು ಸಂಚಲನವನ್ನ ಸೃಷ್ಟಿ ಮಾಡುವಂತದ್ದು ಅಂತ ಅನ್ನಿಸ್ತು. ಆದ ಕಾರಣ ನಿಮ್ಮ ಎಲ್ಲರ ಮುಂದೆ ಇದನ್ನ ಇಡಬೇಕು ಅಂತ ಹೇಳೋ ಉದ್ದೇಶಕ್ಕಾಗಿ ಈ ಒಂದು ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ. ಈ ಲೆಟರ್ ಅಲ್ಲಿ ಏನಿದೆ ನಿಮಗೆ ಗೊತ್ತಿದೆ. ಈ ಧರ್ಮಸ್ಥಳದ ಕೇಸ್ ಫೈಲ್ ಆಗಿದ್ದು ಜುಲೈ 3ನೇ ತಾರೀಕು. ಆದ್ಮೇಲಿನ ಘಟನೆಗಳು, ಎಕ್ಸಿಬಿಷನ್ ಆಯ್ತು, ಒಂದು ಕಡೆ ಕೆಲವು ಕಳೆ ಬರಹ ಸಿಕ್ಕಿತ್ತು. ಅದಾದ್ಮೇಲೆ ಯಾವ ಒಂದು ಸಾಕ್ಷಿಗಳು ಏನು ಕೂಡ ಸಿಕ್ಕಿರ್ಲಿಲ್ಲ. SIT ತನ್ನ ತನಿಖೆಯನ್ನ ಮಾಡ್ತಾ ಇತ್ತು. ಒಂದು ಕಡೆಯಲ್ಲಿ ಕಳೆ ಬರಹ ಸಿಕ್ತು. ಅದಾದ್ಮೇಲೆ ಅಲ್ಲಿಗೆ ಆ ಎಕ್ಸಿಬಿಷನ್ ಸ್ಟಾಪ್ ಆಯ್ತು. ಅದಾಗಿ ಒಂದು ವಾರಕ್ಕೆ ನಾವು ಸುಜಾತಾ ಭಟ್ ಇಂಟರ್ವ್ಯೂ ಮಾಡ್ತೀವಿ. ಅದರಲ್ಲಿ ಅವರು ಹೇಳ್ತಾರೆ, ನಾನು ಹೇಳಿರೋದೆಲ್ಲ ಸುಳ್ಳು, ನನ್ಗೆ ಈ ತರ ಹೇಳಿ ಅಂತ ಹೇಳಿದ್ರು. ಆಮೇಲೆ ಅಂದ್ರೆ ಅದರ ಮರುದಿನವೇ ಚಿನ್ನಯ್ಯನನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿರೋ ಉದ್ದೇಶವೇ ಇದೊಂದು ಷಡ್ಯಂತರ ಅಂತ ಹೇಳುವಂತ ಒಂದು ಕನ್ಕ್ಲೂಷನ್ಗೆ ಬಂದಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಕಾಣಿಸುತ್ತೆ. ಚಿನ್ನಯ್ಯನ ಅರೆಸ್ಟ್ ಆದ್ಮೇಲೆ ಏನೆಲ್ಲ ಆಗಿದೆ,
ಅಂತ ಹೇಳುವಂಥದ್ದನ್ನು ನೀವು ನೋಡಿದಿರಿ. ಹಾಗಿದ್ರೆ ಈ ನಮಗೆ ಸಿಕ್ಕಿರುವಂತ ಲೆಟರ್, ಈ ವರದಿಯ ಸತ್ಯವೇ ಆಗಿದ್ರೆ ಇದರಲ್ಲಿ ಇರುವಂತ ಕೆಲವು ಅಂಶಗಳು ನಿಜವಾಗಿಯೂ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಇದರಲ್ಲಿ ಈ ಲೆಟರ್ ಅಲ್ಲಿ ಚಿನ್ನಯ್ಯನನ್ನ ವಿ ಅಂತ ಪರಿಗಣಿಸ್ತಾರೆ. ಅಂದ್ರೆ ಈ ಚಿನ್ನಯ್ಯನ ಐಡೆಂಟಿಟಿ ರಿವೀಲ್ ಆಗ್ಲಿಕ್ಕೆ ಮುಂಚೆ ಮಾಡಿರುವಂತ ಡ್ರಾಫ್ಟ್ ತರ ಇದೆ ಇದು. ವಿ ಪರ ವಕೀಲರು ಅಂದ್ರೆ ಚಿನ್ನಯ್ಯ ಯಾವಾಗ ತನಿಖಾಧಿಕಾರಿಗಳು ಸೂಚಿಸಿದಾಗ ತನಿಖೆಗೆ ಹೋಗಿದಾನೋ ಅವಾಗ ಅವನು ಯಾವುದೇ ರೀತಿಯ ಸಹಕಾರವನ್ನ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಇದರಲ್ಲಿ ಇರುವಂತ ಮೊದಲ ಅಂಶ. ಯಾವುದೇ ಮಾಹಿತಿ ಇದ್ರೂ ಚಿನ್ನಯ್ಯ ತನಿಖಾಧಿಕಾರಿಗಳಿಗೆ ಹೇಳುವ ಮುಂಚೆ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನ ಹರಿಬಿಡ್ತಾ ಇದ್ರು. ತನಿಖಾಧಿಕಾರಿಗೆ ಯಾವುದೇ ರೀತಿಯ ಗೌಪ್ಯವಾದ ಮಾಹಿತಿಗಳನ್ನು ಕೂಡ ಕೊಟ್ಟಿರ್ಲಿಲ್ಲ ಹೇಳುವಂತದ್ದು ಪ್ರಮುಖ ಅಂಶ. ಹಾಗಿದ್ರೆ ಇದು ಒಂದು ಷಡ್ಯಂತ್ರವಾಗಿ ಮಾಡಿದ್ರ ಈ ಕೇಸ್ ಹೇಳುವಂತದ್ದಕ್ಕೆ ಈ ಒಂದು ವರದಿ ಏನಿದೆ ಅದು ಬಹುಮುಖ್ಯ ಸಾಕ್ಷಿ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಚಿನ್ನಯ್ಯ ಯಾವಾಗ ಕೇಸ್ ಕೊಟ್ಟು ವಿಟ್ನೆಸ್ ಆಗಿ ನಾನು ಇದ್ದೀನಿ, ನಾನು ಹೆಣಗಳನ್ನು ಹೂತಾಕಿದ್ದೀನಿ, ನಾನೇ ಇದರ ವಿಟ್ನೆಸ್ ಹೇಳಿ ಕೇಸ್ ಕೊಡ್ತಾನೆ. ಆದ್ಮೇಲೆ ಅವನು ಪೊಲೀಸರಿಗೆ ಸಹಕಾರ ಕೊಡಲ್ಲ. ತನ್ನ ಲಾಯರ್ ಏನ್ ಹೇಳ್ತಾರೆ ಅದನ್ನು ಮಾತ್ರನೇ ಅವನು ಹೇಳ್ತಾನೆ. ಏನೇ ಪ್ರಶ್ನೆಗಳು ತನಿಖಾಧಿಕಾರಿ ಕೇಳಿದ್ರು ಅವನು ಲಾಯರ್ ಮುಖ ನೋಡ್ತಾ ಇದ್ದ ಅಂತ ಹೇಳೋ ಹಲವಾರು ಮಾಹಿತಿಗಳು ಕೂಡ ಇದೆ. ಹಾಗಿದ್ರೆ ಇದು ಚಿನ್ನಯ್ಯನನ್ನ ಬಳಸಿಕೊಂಡು ಮಾಡಿರಂತಹ ಒಂದು ಷಡ್ಯಂತರವಾ? ಯಾಕೆಂದ್ರೆ ಚಿನ್ನಯ್ಯನೇ ನಿಜವಾಗಿಯೂ ಸಾಕ್ಷಿ ಹೇಳೋದಂತಾದ್ರೆ ಅವನು ಲಾಯರ್ ಮೂಲಕನೇ ಹೇಳ್ಬೇಕಾಗಿರ್ಲಿಲ್ಲ. ಸೊ ಲಾಯರ್ ಇದ್ರು ಅಂದ್ರೆ ಇವನು ಮಾತಾಡ್ಬೋದಿತ್ತು. ಆದ್ರೆ ಇವನು ಯಾವುದೇ ರೀತಿಯ ಮಾತುಗಳನ್ನು ಆಡ್ತಿರ್ಲಿಲ್ಲ. ತಾನು ಎಷ್ಟೇ ಸ್ಥಿತಪ್ರಜ್ಞನಾಗಿದ್ರು ಕೂಡ ಇವನು ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡ್ತಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ಎಕ್ಸ್ಹ್ಯೂಮೇಷನ್ ಮಾಡಿ ಆಮೇಲೆ ನಾನು ಹೇಳಿಕೆ ಕೊಡ್ತೀನಿ ಅಂತ. ಹಾಗಿದ್ರೆ ಇವರ ಮೊದಲ ಆದ್ಯತೆ ಇದ್ದಿದ್ದು ಎಕ್ಸ್ಹ್ಯೂಮೇಷನ್ ಮಾಡಬೇಕು, ಧರ್ಮಸ್ಥಳಕ್ಕೆ ಕಳಂಕ ತರಬೇಕು ಅಂತ ಹೇಳುವಂಥದ್ದು ಈ ವರದಿಯನ್ನು ಓದಿದ ಮೇಲೆ ಸ್ಪಷ್ಟ ಆಗತ್ತೆ. ಸೊ ಇದರಲ್ಲಿರೋ 4 ಒಂದು ಪ್ರಮುಖ ಅಂಶಗಳೇನಿದೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಒಂದು, ಕೇಸ್ ಕೊಟ್ಟ ನಂತರ ಚಿನ್ನಯ್ಯ ಯಾವುದೇ ರೀತಿಯ ತನಿಖೆಗೆ ಸಹಕಾರ ಕೊಡ್ತಾ ಇರಲಿಲ್ಲ ಅಂತ ಹೇಳುವಂಥದ್ದನ್ನ ಇದರಲ್ಲಿ ಮೆನ್ಷನ್ ಆಗಿದೆ. ಅಲ್ಲದೆ ಎಕ್ಸ್ಹ್ಯೂಮೇಷನ್ ಮಾಡಬೇಕು, ಎಕ್ಸ್ಹ್ಯೂಮೇಷನ್ ಮಾಡೋ ಮುಂಚೆ ತಾನು ಯಾವ ರೀತಿಯ ಒಂದು ಸಹಕಾರವನ್ನು ಕೊಡುವುದಿಲ್ಲ ಅಂತ ಹೇಳುವಂತ ಒಂದು ನಡವಳಿಕೆ ಇತ್ತು ಅಂತ ಹೇಳುವಂಥದ್ದು ಈ ವರದಿಯಲ್ಲಿದೆ. ಎರಡನೇದೇನೆಂದ್ರೆ, ಪೊಲೀಸ್ ಇಲಾಖೆಗೆ ಮಾಹಿತಿಗಳು ಸಿಗುವ ಮುಂಚೆ ಜಾಲತಾಣಗಳಲ್ಲಿ ಅದು ಬರ್ತಾ ಇತ್ತು. ಅಂದ್ರೆ ಪೊಲೀಸ್ ಇಲಾಖೆಯ ತನಿಖೆಯನ್ನ ದಿಕ್ಕು ತಪ್ಪಿಸಬೇಕು, ಸಮಾಜದಲ್ಲಿ ಒಂದು ನರೇಟಿವ್ ಸೃಷ್ಟಿ ಮಾಡಬೇಕು ಅಂತ ಹೇಳುವಂತ ಒಂದು ಪ್ರಮುಖ ಅಂಶ ಅಥವಾ ಪ್ರಮುಖ ಎಜೆಂಡಾ ಈ ಒಂದು ಕೇಸಲ್ಲಿ ಇತ್ತು ಅಂತ ಹೇಳುವಂಥದ್ದು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದರಲ್ಲಿ ವರದಿಯಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, ಇವರು ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸ್ ಇಲಾಖೆಗೆ ನೀಡುವ ಮೊದಲೇ ಫಿರ್ಯಾದಿ ಹಾಗೂ ಪ್ರಕರಣದ ಸಂಬಂಧಪಟ್ಟ ಮಾಹಿತಿಗಳನ್ನು ಪ್ರಕಟಪಡಿಸಿ ಪೊಲೀಸ್ ಇಲಾಖೆಯನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿಕೊಂಡು ಬಂದಿರುತ್ತಾರೆ. ಹಾಗಿದ್ರೆ ಈ ಕಂಪ್ಲೀಟ್ ಕೇಸ್ ಏನಿತ್ತು ಇದರ ಉದ್ದೇಶವೇ ಬೇರೆ ಆಗಿತ್ತು ಅಂತ ಹೇಳೋದನ್ನ ನಾವು ತಿಳ್ಕೊಳ್ಬಹುದು ಈ ಒಂದು ವರದಿಯ ಪ್ರಕಾರ. ಈ ವರದಿ ನಮ್ಗೆ ಪೋಸ್ಟಲ್ ಅಲ್ಲಿ ಯಾರು ಕಳಿಸಿದ್ರು ಅಂತ ಗೊತ್ತಿಲ್ಲ, ಬಟ್ ಇದು ವರದಿ ನೋಡ್ಬೇಕಾದ್ರೆ ಪೊಲೀಸ್ ವರದಿ ತರ ಇತ್ತು. ಹಾಗಾಗಿ ನಿಮ್ಮ ಮುಂದೆ ನಾವು ಇದನ್ನ ಇಡ್ತಾ ಇದ್ದೀವಿ. ಇನ್ನೊಂದೇನಂದ್ರೆ, ಪ್ರಮುಖ ಅಂಶ, ಈ ಚಿನ್ನಯ್ಯ ಅಂತ ಹೇಳೋ ವ್ಯಕ್ತಿ ಏನಿದ್ದಾನೆ ಇವನು ಬರೀ ಒಂದು ಪಾತ್ರಧಾರಿ. ಇವನ ಹಿಂದೆ ಇರುವ ಸೂತ್ರಧಾರಿ ಬೇರೆ ಇದ್ದಾರೆ. ಯಾಕಂದ್ರೆ ಈ ವರದಿಯಲ್ಲಿ ಇದು ಸ್ಪಷ್ಟವಾಗಿ ಉಲ್ಲೇಖ ಆಗತ್ತೆ. ಏನಂದ್ರೆ, ಎಕ್ಸ್ಹ್ಯೂಮೇಷನ್ ಪ್ರಕ್ರಿಯೆ ಮಾತ್ರ ಇವರು ಮೊದಲಿನಿಂದಲೂ ಕೇಂದ್ರೀಕರಿಸಿಕೊಂಡು ಬಂದಿದ್ದು. ಇದನ್ನು ಗಮನಿಸಿ ಎಕ್ಸ್ಹ್ಯೂಮೇಷನ್ ಆದ ನಂತರ ಫಿರ್ಯಾದಿ ಪರ ವಕೀಲರು ಹಾಗೂ ಫಿರ್ಯಾದಿ ಕಡೆಯವರು ಫಿರ್ಯಾದಿಯನ್ನು ಪೊಲೀಸ್ ಇಲಾಖೆಗೆ ಸಿಗದ ಹಾಗೆ ಮಾಡಿ ಪ್ರಕರಣದ ತನಿಖೆಯ ಮಧ್ಯದಲ್ಲೇ ಅವರನ್ನು ಯಾರ ಕೈಗೂ ಸಿಗದ ಹಾಗೆ ಮಾಡುವ ಸಾಧ್ಯತೆ ಇರುತ್ತದೆ. ವೀಕ್ಷಕರೇ, ಇದು ತುಂಬಾ ಇಂಪಾರ್ಟೆಂಟ್. ತನಿಖೆಯ ಮಧ್ಯದಲ್ಲಿಯೇ ಅವರನ್ನು ಯಾರ ಕೈಗೂ ಸಿಗದ ಹಾಗೆ ಮಾಡುವ ಸಾಧ್ಯತೆ ಇರುತ್ತದೆ. ನಾವು ಒಂದು 4-5 ದಿನಗಳಿಂದ ಈ ಕೇಸ್ ಫಾಲೋ ಅಪ್ ಮಾಡಬೇಕಾದ್ರೆ ಒಂದಷ್ಟು ಮಾಹಿತಿಗಳು ಒಂದು ಕ್ರೆಡಿಬಲ್ ಸೋರ್ಸಸ್ ಇಂದ ಬರ್ತಾ ಇತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇದ್ರು ಚಿನ್ನಯ್ಯನ ಹತ್ಯೆಗೆ ಸಂಚು ನಡೆದಿತ್ತ ಅಂತ. ಯಾಕೆಂದ್ರೆ ಚಿನ್ನಯ್ಯ ಅವರ ಪತ್ನಿ ಕೂಡ ಈ ಮಾತನ್ನ ಒಂದು ಖಾಸಗಿ ಚಾನೆಲ್ ಅಲ್ಲಿ ಹೇಳಿದ್ರು, ಚಿನ್ನಯ್ಯನ ಜೀವಕ್ಕೆ ಅಪಾಯವಿದೆ. ಇದರಲ್ಲಿ ಏನ್ ಮೆನ್ಷನ್ ಆಗಿದೆ, ಯಾರ ಕೈಗೂ ಕೂಡ
ಸಿಗದ ಹಾಗೆ ಮಾಡುವ ಸಾಧ್ಯತೆ ಇದೆ. ಹಾಗಿದ್ರೆ ಅದರ ಅರ್ಥ ಏನು ಅಂತ ನೀವು ಊಹಿಸಿಕೊಳ್ಬೋದು. ಇನ್ನು ಮುಖ್ಯವಾದ ಅಂಶ, ಈ ಒಂದು ಚಿನ್ನಯ್ಯ ಯಾವಾಗ ಪೊಲೀಸ್ ಇಲಾಖೆಗೆ ಸಹಕಾರವನ್ನ ಕೊಡ್ತಾ ಇರಲಿಲ್ಲ. ಅವನು ತುಂಬಾ ಸ್ಥಿತಪ್ರಜ್ಞನಾಗಿದ್ದ. ಅವರ ಎಜೆಂಡಾ ಏನೋ ಬೇರೆ ಇತ್ತು ಅಂತ ಹೇಳುವುದನ್ನ ಗ್ರಹಿಸಿದಂತಹ ಪೊಲೀಸ್ ಇಲಾಖೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಮತ್ತು ನಾರ್ಕೋ ಟೆಸ್ಟ್ಗೆ ಒಳಪಡಿಸಬೇಕು ಅಂತ ಹೇಳುವ ಒಂದು ಅಂಶ ಇದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಆಗಿದೆ. ಹಾಗಿದ್ರೆ ಚಿನ್ನಯ್ಯನಿಗೆ ಈ ಒಂದು ಷಡ್ಯಂತರವನ್ನ ಮಾಡಬೇಕು ಅಂತ ಪ್ರೀ ಪ್ಲಾನ್ ಮಾಡಿ ಇದನ್ನ ಕೆಲವೊಂದು ಸೂತ್ರಧಾರಿಗಳು ಚಿನ್ನಯ್ಯನನ್ನ ಪಾತ್ರಧಾರಿಯನ್ನಾಗಿ ಮಾಡಿಸಿದ್ದ. ಇದು ಚಿನ್ನಯ್ಯನಿಗೆ ಎಲ್ಲವೂ ಗೊತ್ತಿತ್ತ ಅಥವಾ ಯಾವುದು ಗೊತ್ತಿರ್ಲಿಲ್ವಾ? ಯಾಕೆಂದ್ರೆ ಚಿನ್ನಯ್ಯ ಸ್ಥಿತಪ್ರಜ್ಞನಾಗಿದ್ದ. ಪೊಲೀಸ್ ಇಲಾಖೆಗೆ ತನಿಖಾಧಿಕಾರಿಯ ಮುಂದೆ ಯಾವ ಹೇಳಿಕೆಯನ್ನು ನೀಡ್ತಿರ್ಲಿಲ್ಲ. ಅವನು ಇದನ್ನ ಪರ್ಪಸ್ಫುಲಿ ಹೇಳಿಕೆ ನೀಡದೇ ಇದ್ದಿದ್ದ ಅಥವಾ ಅವನ ಹತ್ರ ಹೇಳ್ಬೇಡ ಅಂತ ಅವನಿಗೆ ಬೆದರಿಕೆ ಇತ್ತ? ಇದೆಲ್ಲವನ್ನ ಈ ಪೊಲೀಸ್ ಇಲಾಖೆ ಪೂರ್ಣ ವರದಿಯಲ್ಲಿ ಮೋಸ್ಟ್ಲಿ ದಾಖಲಾಗಿರುತ್ತೆ. ಆ ಪೂರ್ಣ ವರದಿ ನಮ್ಗೆ ಸಿಕ್ಕಿಲ್ಲ. ನಮ್ಗೆ ಸಿಕ್ಕಿರುವಂತ 4 ಪುಟಗಳು ಏನಿದೆ ಅದರಿಂದ ನಾವು ಏನ್ ಕನ್ಕ್ಲೂಷನ್ ಮಾಡ್ಬೋದು ಅಂದ್ರೆ, ಧರ್ಮಸ್ಥಳದ ಹೆಸರಿಗೆ ಒಂದು ಕಳಂಕ ತರಬೇಕು ಅಂತ ಹೇಳುವಂತ ಒಂದು ಷಡ್ಯಂತ್ರ ರೂಪುಗೊಂಡಿದ್ದು ಹೌದು ಅಂತ ನಾವು ಈ ವರದಿಯಿಂದ ಒಂದು ಅರ್ಥ ಮಾಡ್ಕೊಳ್ಬಹುದು. ಇನ್ನೊಂದು ಏನಂದ್ರೆ, ಚಿನ್ನಯ್ಯನನ್ನ ಹತ್ಯೆ ಮಾಡಿ ಇನ್ನೊಂದು ಕಳಂಕವನ್ನ ಧರ್ಮಸ್ಥಳಕ್ಕೆ ಅಂಟಿಸುವ ಪ್ರಯತ್ನ ನಡೆದಿತ್ತ ಅಂತ ಹೇಳುವಂತಹ ಒಂದು ಬಹುದೊಡ್ಡ ಆಘಾತಕಾರಿ ಅಂಶ ಕೂಡ ಈ ವರದಿಯಲ್ಲಿ ಬೆಳಕಿಗೆ ಬರ್ತಾ ಇದೆ. ಹಾಗಿದ್ರೆ ಇದರ ಉದ್ದೇಶ ಏನಿತ್ತು? ಈ ಒಂದು ಕಂಪ್ಲೀಟ್ ಬುರುಡೆ ಪ್ರಕರಣ ಏನಿದೆ, ಇದರ ತಾರ್ಕಿಕ ಅಂತ್ಯ ಯಾವಾಗ ಕಾಣುತ್ತೆ? ನಿನ್ನೆಷ್ಟೇ ಹೋಮ್ ಮಿನಿಸ್ಟರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಧರ್ಮಸ್ಥಳದ ಪ್ರಕರಣವನ್ನ ನಾವು ತಾರ್ಕಿಕವಾಗಿ ಅಂತ್ಯ ಕಾಣಿಸ್ತೇವೆ ಅಂತ. ಹಾಗಿದ್ರೆ ತಾರ್ಕಿಕ ಅಂತ್ಯ ಅಂದ್ರೆ ಏನು? ಈ ಷಡ್ಯಂತರವನ್ನ ಸಮಾಜದ ಮುಂದೆ ವರದಿಯಾಗಿ ಇಡ್ತಾರಾ? ಅಥವಾ ನಮಗೇನು ಈ ಪೋಸ್ಟಲ್ ಅಲ್ಲಿ ಬಂದಿರುವಂತ ವರದಿ, ಈ ಪೊಲೀಸ್ ಇಲಾಖೆ ಕೊಟ್ಟಿರುವಂತ ವರದಿಯ ಪ್ರಕಾರ ಇರುವಂತ ಈ ಒಂದು 4 ಪೇಜ್ಗಳೇನು ನಮ್ಗೆ ಸಿಕ್ಕಿದೆ, ಅದು ಸತ್ಯನಾ? ಇದೆಲ್ಲವನ್ನ ಕೂಡ ನಾವು ಪೊಲೀಸ್ ವರದಿಗೋಸ್ಕರ ಕಾಯ್ಬೇಕು. ಆದ್ರೆ ಈ ಒಂದು ಬಂದಿರುವಂತ ವರದಿ ಮಾತ್ರ ನಿಜವಾಗಿಯೂ ಆಘಾತಕಾರಿ. ಇದೊಂದು ಈ ಷಡ್ಯಂತರ ಯಾವ ರೀತಿಯಲ್ಲಿ ಒಂದು ಬೆಳೆದಿದೆ ಅಂತ ಹೇಳುವಂತದಕ್ಕೆ ಒಂದು ಉದಾಹರಣೆ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ಧನ್ಯವಾದ.